ಹೆಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ನಾವು ನೋಡ್ರಿ ತರಕಾರಿ ತರಕ್ಕೆ ಹೊಂಟೀವಿ. ಈಗ ಜಪಾನ್ದಾಗ ತರಕಾರಿ ಹೆಂಗೆ ಸಿಗ್ತಾವಂತ ತೋರಿಸ್ತೀನಿ ನಿಮಗೆ, ಮತ್ತು ಎಷ್ಟು ಕೊಡ್ಬೇಕು ರೊಕ್ಕ ಅಂತಂದು ಅದನ್ನು ತೋರಿಸ್ತೀನಿ. ಬರ್ರಿ ಹೋಗೋಣ. ಇದು ನೋಡತ್ತಿರಲ್ಲ, ಇದು ತರಕಾರಿ ಮಾರ್ಕೆಟ್. ಒಂಥರ ನಮ್ದು APMC ಇದ್ದಂಗಿದೆ. ನೀವು ಬೇರೆ ಕಡೆ ತೊಗೊಂಡ್ರೆ ಭಾಳ ಕಾಸ್ಟ್ಲಿ ಇರ್ತೈತಿ. ಇಲ್ಲಿ ಸ್ವಲ್ಪ ಸಸ್ತಾದಾಗ ಸಿಗತೈತಿ ನಿಮಗೆ. ಬರ್ರಿ ಒಳಗೆ ಹೋಗೋಣ, ನೋಡೋಣ ಏನೇನೈತೆ ಅಂತಂದು. ಜಪಾನ್ ಕರೆನ್ಸಿ ಎನ್ದಾಗ ಐತಿ. 100 ಎನ್ ಅಂದ್ರೆ ನಮ್ಮ ಕಡೆ 60 ರೂಪಾಯಿ ಇದ್ದಂಗೆ. ನೋಡ್ರಿ, ಇಲ್ಲೇ ಮುಲ್ಲಂಗಿ ಇಟ್ಟಾರ ಮತ್ತು ಕ್ಯಾಬೇಜ್ ಇಟ್ಟಾರ. ಮುಲ್ಲಂಗಿ 138 ರೂಪಾಯಿಗೆ ಒಂದು ಐತಿ, ಕ್ಯಾಬೇಜ್ 99 ರೂಪಾಯಿಗೆ ಒಂದು ಐತಿ, ಗೋಬಿ ನಿಮಗೆ 68 ರೂಪಾಯಿಗೆ ಒಂದು ಐತಿ. ಇಲ್ಲಿ ಗೆಣಸು ಅದಾವೆ ನೋಡ್ರಿ, 198 ರೂಪಾಯಿಗೆ ಗೆಣಸು ಅದಾವೆ. 3 ಗೆಣಸು ಬರ್ತಾವೆ. ವಿತ್ ಟ್ಯಾಕ್ಸ್ ಸೇರಿದ್ರೆ 214 ರೂಪಾಯಿ ಆಕೈತಿ. ಬಟಾಟಿ ನೋಡ್ರಿ, ಇಲ್ಲೇ ಒಂದು 5 ರಿಂದ 6 ಬಟಾಟಿ ಬರ್ತಾವೆ ಒಂದು ಪಾಕೆಟ್ದಾಗ. ಅದಕ್ಕೆ 298 ರೂಪಾಯಿ ಐತಿ. ಇಲ್ಲಿ ನೋಡ್ರಿ, ದೊಡ್ಡ ಬಟಾಟಿ ಅದಾವೆ. ಒಂದು ಬಟಾಟಿಗೆ 99 ರೂಪಾಯಿ ಐತಿ. ಜಪಾನ್ದಾಗ ತಿನ್ನುವಂಥ ಐಟಮ್ಸಿಗೆ 8% ಟ್ಯಾಕ್ಸ್ ಐತಿ. ನೀವು ಫ್ರೂಟ್ಸ್ ತೊಗೋರಿ, ವೆಜಿಟೇಬಲ್ಸ್ ತೊಗೋರಿ, ಎಲ್ಲದಕ್ಕೂ ಅಷ್ಟೇ ಐತಿ. ತಿನ್ನುವಂಥ ಐಟಮ್ಸ್ ಬಿಟ್ಟು ಬೇರೆ ಐಟಮ್ಸಿಗೆ 10% ಟ್ಯಾಕ್ಸ್ ಐತಿ. ಉಳ್ಳಾಗಡ್ಡಿ 5 kg ತೊಗೋತೀವಂದ್ರೆ 750 ರೂಪಾಯಿ ಐತಿ. ಇಲ್ಲ ನಮಗೆ ಬರೀ 1 kg ಬೇಕಂದ್ರೆ 198 ರೂಪಾಯಿ ಆಕೈತಿ. ಇದ್ರಾಗ ಬರೀ 5 ರಿಂದ 6 ಉಳ್ಳಾಗಡ್ಡಿ ಅಷ್ಟೇ ಬರ್ತಾವೆ. ಬದನೆಕಾಯಿ ನೋಡ್ರಿ, ಇಲ್ಲೇ ವೈಟ್ ಬದನೆಕಾಯಿ ಫಸ್ಟ್ ಟೈಮ್ ನೋಡತ್ತೀನ. 2 ಬದನೆಕಾಯಿಗೆ 198 ರೂಪಾಯಿ. ಜಪಾನ್ದಾಗ ನಿಮಗೆ ವೆರೈಟಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಸಿಗ್ತಾವೆ. ಇಲ್ಲಿ ನೋಡ್ರಿ, ಕೆಂಪು ರಾಜಗಿರಿ ಪಲ್ಯ ಐತಿ. ಎಲ್ಲ ಸುಲಿದು ಇಟ್ಟಾರ. ಇಷ್ಟಕ್ಕೆ 298 ರೂಪಾಯಿ. ಶುಂಠಿ ನೋಡ್ರಿ, ಇಲ್ಲ ಭಾಳ ಕಾಸ್ಟ್ಲಿ ಐತಿ. 980 ರೂಪಾಯಿ ಇಷ್ಟು ಶುಂಠಿಗೆ. ಇಲ್ಲಿ ನೋಡ್ರಿ, ಬೆಳ್ಳುಳ್ಳಿ ಐತಿ. ನೀವು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂದ್ರೆ ಕಡಿಮೆ ಇಟ್ಟಿರ್ತಾರೆ, 2 ರಿಂದ 3. ನಿಮ್ಗೆ 1/4 ಕಿಲೋ ಆಗುವಷ್ಟು ಬೆಳ್ಳುಳ್ಳಿ ಅದಾವಿಲ್ಲಿ. ಅದಕ್ಕೆ 550 ರೂಪಾಯಿ. ಉಳ್ಳಾಗಡ್ಡಿ ಸೊಪ್ಪು ಅದಾವಿಲ್ಲಿ, 2ಕ್ಕೆ 150 ರೂಪಾಯಿ. ನಿಮಗೆ ಡೈಲಿ ಫ್ರೆಶ್ ಐಟಮ ಸಿಗ್ತೈತಿ. ಇಲ್ಲೇ ಸ್ಟಾಕ್ ಯಾವುದೂ ಇಡೋದಿಲ್ಲ ಇವ್ರು, ಎಲ್ಲ ಫ್ರೆಶ್ ಸಿಗ್ತೈತಿ. ಅದಕ್ಕೆ ಅಷ್ಟು ಕಾಸ್ಟ್ಲಿ ಇರ್ತೈತಿ. ಇಲ್ಲಿ ನೋಡ್ರಿ, ಹಾಗಲಕಾಯಿ ಐತಿ. ಒಂದು ಹಾಗಲಕಾಯಿಗೆ 248 ರೂಪಾಯಿ ಐತಿ. ಇದು ನೋಡ್ರಿ, ಪಾಲಕ್ ಸೊಪ್ಪಿದೆ. ಜಪಾನ್ದಾಗ ಬೆಳಿತಾರೆ. ಇಲ್ಲೇ 2ಕ್ಕೆ 150 ರೂಪಾಯಿ ಐತಿ. ಇಲ್ಲಿ ನೋಡ್ರಿ, ಕೆಳಗೆ ಬೆಂಡೆಕಾಯಿ ಇಟ್ಟಾರ. 150 ರೂಪಾಯಿಗೆ 2 ಪಾಕೆಟ್ ಅಂತ. ಒಂದು ಪಾಕೆಟ್ದಾಗ ಇಷ್ಟ ಇರ್ತಾವೆ. ಎಣಿಸಿದ್ರೆ ಒಂದು 10 ರಿಂದ 15 ಬೆಂಡೆಕಾಯಿ ಹಾಕ್ಕಾವು. ಇಲ್ಲಿ ಸೋರೆಕಾಯಿ ಐತಿ. 1ಕ್ಕೆ 88 ರೂಪಾಯಿ ಐತಿ. ಮತ್ತಿಲ್ಲಿ ಸೌತೆಕಾಯಿ ಇಟ್ಟಾರ, ಜವಾರಿ ಸೌತೆಕಾಯಿ 5 ರಿಂದ 6 ಅದಾವೆ. 298 ರೂಪಾಯಿ ಇದಕ್ಕೆ. ಇದು ದೊಡ್ಡ ಬದನೆಕಾಯಿ 150 ರೂಪಾಯಿಗೆ ಒಂದು. ಇಲ್ಲಿ ವೆರೈಟಿ ಬದನೆಕಾಯಿ ಅದಾವೆ. ಮತ್ತಿಲ್ಲಿ ಕ್ಯಾಪ್ಸಿಕಮ್ ಅದಾವೆ. 4 ಕ್ಯಾಪ್ಸಿಕಮ್ ಅದಾವೆ ಇದ್ರಾಗ ಒಂದು ಪಾಕೆಟ್ದಾಗ. 138 ರೂಪಾಯಿಗೆ ಒಂದು ಪಾಕೆಟ್. ಇದು ಒಂದು ನಮೂನಿ ಬದನೆಕಾಯಿ. 3 ಅದಾವೆ ಇದ್ರಾಗ. ಇಷ್ಟಕ್ಕೆ 198 ರೂಪಾಯಿ. ಮತ್ತಿಲ್ಲಿ ಜಪಾನ್ದಾಗ ಮಶ್ರೂಮ್ ಭಾಳ ಚಲೋ ಸಿಗುತ್ತಾವಂತ. ಇದು ನೋಡ್ರಿ, ಮಶ್ರೂಮ್ 99 ರೂಪಾಯಿ. ಬೇರೆ ವೆರೈಟಿ ಅದಾವೆ ಇದ್ರಾಗೂ. ಇವ ನಿಂಬೆಹಣ್ಣು ನೋಡ್ರಿ, ಇಲ್ಲೇ ಭಾಳ ದೊಡ್ಡ ಅದಾವೆ. ನಿಮಗೆ ಸಣ್ಣ ನಿಂಬೆಹಣ್ಣು ಎಲ್ಲೂ ಸಿಗೋದಿಲ್ಲ. ಇದೇ ಸಣ್ಣ 50 ರೂಪಾಯಿಗೆ ಒಂದಿವು. ಕೆಲವೊಂದು ತಪ್ಪಲ್ ಪಲ್ಯ ಇಲ್ಲಿ ಫ್ರೀಜರ್ದಾಗ ಇಟ್ಟಿರ್ತಾರೆ.
ಬೇರೇನೂ ಕಟ್ ಮಾಡಿರೋದಿಲ್ಲ, ಬೇರ್ ಸಮೇತನ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಇಲ್ಲೇ ಫ್ರೆಶ್ ಇರ್ತಾವೆ ಇವು. ಆಮೇಲೆ ಇಲ್ಲಿ ಪುದೀನ ಐತೆ ನೋಡ್ರಿ, ಇಷ್ಟು ಪುದೀನಾಗ 50 ರೂಪಾಯಿ. ಇವು ನೋಡ್ರಿ ಟಮಾಟಿ, ಈಗ ಇನ್ನೂ ತನಕ ಏನು ನೋಡಿದ್ರಲ್ಲ ಅದೆಲ್ಲ ಕಡಿಮೆ ರೇಟ್. ಟಮಾಟಿ ಅಗದಿ ಕಾಸ್ಟ್ಲಿ ಅದಾವೆ ಇಲ್ಲಿ. 10 ರಿಂದ 15 ಟಮಾಟಿಗೆ 500 ರೂಪಾಯಿ ಐತಿ ಇಲ್ಲಿ. ಅದಕ್ಕೆ ಭಾಳ ಕಡಿಮೆ ಜನ ಯೂಸ್ ಮಾಡ್ತಾರೆ ಟಮಾಟಿ ಇಲ್ಲೇ. ಇಲ್ಲಿ ನೋಡ್ರಿ ಬರೀ 3 ಟಮಾಟಿ ಇಟ್ಟಾರ, ಇದಕ್ಕೆ 198 ರೂಪಾಯಿ ಐತಿ. ನಿಮಗೆ ಸಣ್ಣ ಟಮಾಟಿ ಬೇಕಂದ್ರೆ ಸಿಗ್ತಾವ. ಇಲ್ಲಿ ನೋಡ್ರಿ ಇವು ಚೆರಿ ಇದ್ದಂಗೆ ಅದಾವ. ಇದು ಒಂದು ಬಾಕ್ಸಿಗೆ 298 ರೂಪಾಯಿ. ಇಲ್ಲಿ ನೋಡ್ರಿ 2 ಟಮಾಟಿ ಪ್ಯಾಕ್ ಮಾಡಿ ಇಟ್ಟಾರ, ಇದಕ್ಕೆ 158 ರೂಪಾಯಿ. ನಿಮಗೆ ಒಂದು ಟಮಾಟಿ ಬೇಕಂದ್ರೂ ಸಿಗತೈತಿ ಇಲ್ಲಿ. ಇದು ನೋಡ್ರಿ ಸಣ್ಣ ಡಬ್ಬಿ ಇವು ಟಮಾಟಿ ಇದೆ, ಇದಕ್ಕೆ 99 ರೂಪಾಯಿ. ಇಲ್ಲಿ ನೋಡ್ರಿ ಗಜ್ರಿ, ಲಾಸ್ಟ್ ಟೈಮ್ ತೊಗೊಂಡು ಹೋಗಿದ್ದೆ ನಾ. 4 ರಿಂದ 5 ಬರ್ತಾವೆ, ಫುಲ್ ಸಿಹಿ ಇರ್ತಾವೆ. ಇದಕ್ಕೆ 158 ರೂಪಾಯಿ. ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಆದಮೇಲೆ ಊಟ ಮಾಡಕ್ಕೆ ಬಂದೀವಿ ಒಂದು ಪಾರ್ಕಿಗೆ. ಹಿಂಗೈತೆ ನೋಡ್ರಿ ಪಾರ್ಕ್. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗ್ಯಾವಂತಂದು ಕಮೆಂಟ್ ಮಾಡಿರಿ. ಇಲ್ಲೇ ಎಲ್ಲ ವೆಜಿಟೇಬಲ್ಸ್ ಫ್ರೆಶ್ ಇರ್ತಾವೆ, ಕಲಬೆರಕೆ ಅನ್ನೋದು ಇರೋದಿಲ್ಲ. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ವಿಡಿಯೋ ಫ್ರೂಟ್ಸ್ ಹೆಂಗಿರ್ತಾವೆ ಜಪಾನ್ದಾಗನು ತೋರಿಸ್ತೀನಿ. ಇದೇ ಥರದ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಟೇಕ್ ಕೇರ್, ಬಾಯ್ ಬಾಯ್.